ಬಿಎಂಟಿಸಿ ಸಿಲಿಕಾನ್ ಸಿಟಿ ಬೆಂಗಳೂರಿನ ಸಂಚಾರ ನಾಡಿ. ಇದೇ ಬಿಎಂಟಿಸಿಯನ್ನು ನಂಬಿಕೊಂಡು ಪ್ರತಿನಿತ್ಯ ಲಕ್ಷಾಂತರ ಮಂದಿ ಓಡಾಟವನ್ನು ನಡೆಸ್ತಾರೆ ಬೆಂಗಳೂರಿನಲ್ಲಿ. ಈಗ ಇದೇ ಬಿಎಂಟಿಸಿಗೆ ಕಾಯಕಲ್ಪದ ಅವಶ್ಯಕತೆ ಇದೆ, ಚಿಕಿತ್ಸೆಯ ಅವಶ್ಯಕತೆ ಇದೆ. ಸದ್ಯಕ್ಕೆ ಬಿಎಂಟಿಸಿ ಬಸ್ಗಳ ಪರಿಸ್ಥಿತಿ ಹೇಗಿದೆ? ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ, ಬನ್ನಿ ನೋಡ್ಕೊಂಡು ಬರೋಣ. ಕಂಡಲ್ಲಿ ಕೆಟ್ಟು ನಿಲ್ಲುತ್ತಿವೆ ಬಿಎಂಟಿಸಿ ಬಸ್. ಅತ್ತ ಬ್ರೇಕ್ ಫೇಲ್, ಇತ್ತ ಜಾಯಿಂಟ್ ಯು ಕಟ್. ಕಳಪೆ ನಿರ್ವಹಣೆ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್. ಬೆಂಗಳೂರಿನ ಸಂಚಾರ ಜೀವನಾಡಿ ಬಿಎಂಟಿಸಿ ಬಸ್ಗಳು ಯಾಕೋ ಇತ್ತೀಚೆಗೆ ಡಕೋಟಾ ಎಕ್ಸ್‌ಪ್ರೆಸ್ ಆಗ್ತಿವೆ. ಡಿಪೋಗಳಲ್ಲಿ ಸರಿಯಾದ ನಿರ್ವಹಣೆ ಇಲ್ಲದೆ ಎಲ್ಲೆಂದರಲ್ಲಿ ರಸ್ತೆಗಳಲ್ಲಿ ಕೆಟ್ಟು ನಿಲ್ಲುತ್ತಿವೆ. ಪಬ್ಲಿಕ್ ಟಿವಿಯ ರಿಯಾಲಿಟಿ ಚೆಕ್ನಲ್ಲಿ ಬಿಎಂಟಿಸಿ ಬಸ್ಗಳ ಅಸಲಿ ಎತ್ತು ಬಯಲಾಗಿದೆ. ಹೌದು, ಬಸ್ ಬ್ರೇಕ್ ಫೇಲ್ ಆಗೋದು, ಜಾಯಿಂಟ್ ಯು ಕಟ್ ಆಗೋದು, ಹೀಗೆ ನಾನಾ ಸಮಸ್ಯೆಗಳಿಂದ ಬಿಎಂಟಿಸಿ ಬಸ್ಗಳಿಂದ ಪ್ರಯಾಣಿಕರು ಸರಿಯಾದ ಸಮಯಕ್ಕೆ ತಲುಪಬೇಕಾದ ಸ್ಥಳಕ್ಕೆ ತಲುಪಲು ಆಗ್ತಿಲ್ಲ. ರಿಯಾಲಿಟಿ ಚೆಕ್ 1. ಸ್ಥಳ ಕೆಆರ್ ಸರ್ಕಲ್. ಸಮಸ್ಯೆ ಬ್ರೇಕ್ ಫೇಲ್. ಬಸ್ ನಂಬರ್ KA 51 AJ 7205. ಎಲೆಕ್ಟ್ರಿಕ್ ಬಸ್ನ ಬ್ರೇಕ್ ಫೇಲ್ಯೂರ್ ಆಗಿ ಕಾರಿಗೆ ಡಿಕ್ಕಿ ಹೊಡೆದಿದೆ. ಕೆಆರ್ ಸರ್ಕಲ್ ಸಿಗ್ನಲ್ ಬಳಿ ಈ ಘಟನೆ ನಡೆದಿದೆ. ಕಾರಿನ ಬದಲಿಗೆ ಬೈಟ್ ಆಟೋಗಳು ಇದ್ದಿದ್ರೆ ಜೀವ ಹಾನಿಯಾಗುವ ಸಾಧ್ಯತೆ ಇರ್ತಾ ಇತ್ತು. ರಿಯಾಲಿಟಿ ಚೆಕ್ 2. ಸ್ಥಳ RV ಮೆಟ್ರೋ ನಿಲ್ದಾಣ ಸಮೀಪ. ಸಮಸ್ಯೆ ಜಾಯಿಂಟ್ ಯು ಕಟ್. ಬಸ್ ನಂಬರ್ KA 57 E 0367. ಬನಶಂಕರಿ ಡಿಪೋಗೆ ಸೇರಿದ ಬಸ್ ನಿನ್ನೆ ಕೆಟ್ಟು ನಿಂತಿತ್ತು. RV ಮೆಟ್ರೋ ನಿಲ್ದಾಣದ ಸಮೀಪ ಬರ್ತಾ ಇದ್ದಂತೆ ಗೇರ್ ಬಾಕ್ಸ್ನಿಂದ ವೀಲ್ಗೆ ಸಹಾಯ ಮಾಡುವ ಜಾಯಿಂಟ್ ಯೂಕ್ ಸಾಧನ ಕಟ್ಟಾಗಿದೆ. ಇದರಿಂದ ಬಸ್ ಸಡನ್ ಆಗಿ ಬಂದ್ ಆಗಿದೆ. ನಂತರ ಡಿಪೋದಿಂದ ಸ್ಥಳಕ್ಕೆ ತೆರಳಿದ ಮೆಕ್ಯಾನಿಕ್ ಬಸ್ ರಿಪೇರಿ ಮಾಡಿದ್ರು. ಬನಶಂಕರಿ ಡಿಪೋಗೆ ಸೇರಿರುವಂತಹ ಬಸ್ ಇದು. ಸೊ ಈ ಬಸ್ಸು ಇವತ್ತು ಬೆಳಿಗ್ಗೆ ಮೆಜೆಸ್ಟಿಕ್ನಿಂದ ಡಿಪೋಗೆ ಹೋಗುವಂತಹ ಸಂದರ್ಭದಲ್ಲಿ ನೇರವಾಗಿ ಇದ್ದಕ್ಕಿದ್ದ ಹಾಗೆ ರಸ್ತೆಯಲ್ಲಿಯೇ ಇದು ಜಾಯಿಂಟ್ ಯೂಕ್ ಕಟ್ ಆಗಿದೆ. ಸೊ ಜಾಯಿಂಟ್ ಯೂಕ್ ಅನ್ನುವಂಥದ್ದು ಏನಿದೆಯಲ್ಲ, ಇದು ಇಂಜನ್ ಬಾಕ್ಸಿಂದ ವೀಲ್ಗಳಿಗೆ ಕನೆಕ್ಷನ್ ಕೊಡುವಂಥ ಒಂದು ಸಾಧನ. ಅದು ಕಟ್ಟಾಯಿತು ಅಂದರೆ ಮೂವ್ಮೆಂಟೇ ಇರೋದಿಲ್ಲ. ಸೊ ಈ ಒಂದು ಜಾಯಿಂಟ್ ಯೂಕ್ ಕಟ್ಟಾಗಿರುವಂಥ ಕಾರಣಕ್ಕಾಗಿ ಬಸ್ ನಿಂತು ಹೋಗಿದೆ. ಸೊ ಈಗ ಮತ್ತೆ ತಾಂತ್ರಿಕ ಸಿಬ್ಬಂದಿಗಳು, ಮೆಕ್ಯಾನಿಕಲ್ ಟೀಮ್ ಬಂದು ಇದೀಗ ಇದನ್ನು ಸರಿ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸೊ ಈಗ ಮತ್ತೆ ಈ ಬಸ್ ಆಪರೇಟ್ ಕೂಡ ಆಗುತ್ತೆ. ಸೊ ಹೀಗೆ ನಗರದ ಬಹುತೇಕ ಭಾಗಗಳಲ್ಲಿ ಕೂಡ ಎಲ್ಲಂದರಲ್ಲೇ ಬಿಎಂಟಿಸಿ ಬಸ್ಗಳು ಕೆಟ್ಟು ನಿಲ್ತಾ ಇದ್ದಾವೆ. ಸರಿಯಾದಂತಹ ನಿರ್ವಹಣೆ ಇಲ್ಲ ಅನ್ನುವಂಥದ್ದಕ್ಕೆ ಇದು ಸ್ಪಷ್ಟ ಉದಾಹರಣೆ ಕೂಡ. ಸೊ ಈಗ ಈ ಬಸ್ಸನ್ನು ಈಗ ಬೇರೆ ಡಿಪೋಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಸೊ ಜಾಯಿಂಟ್ ಯು ಕಟ್ಟಾಗಿರುವಂಥ ಕಾರಣಕ್ಕಾಗಿ ಈಗ ಅದನ್ನು ಸರಿಪಡಿಸಿದ್ದಾರೆ. ಇದು ಏನಿದೆ, ಶ್ರೀನಗರದಿಂದ ಮೆಜೆಸ್ಟಿಕ್ ಕಡೆ ನಿತ್ಯಲೂ ಕೂಡ ಓಡಾಡುವಂತಹ ಬಸ್ ಇದು. ಸೊ ಆ ಮಾರ್ಗದಲ್ಲಿ ಈಗ ಓಡಾಡುವಂಥ ಬಸ್ ಬೆಳಿಗ್ಗೆ ಡ್ಯೂಟಿಯನ್ನು ಮುಗಿಸ್ಕೊಂಡು ಡಿಪೋಗೆ ಹೋಗುವಂಥ ಸಂದರ್ಭದಲ್ಲಿ ಈ ಒಂದು ಜಾಯಿಂಟ್ ಯು ಕಟ್ ಆಗಿದೆ. ಹೀಗೆ ನಗರದ ನಾನಾ ಭಾಗಗಳಲ್ಲಿ ಕೂಡ ಎಲ್ಲಂದರಲ್ಲೇ ಬಸ್ಗಳು ಕೆಟ್ಟು ನಿಲ್ಲುವಂತಹ ಕಾರಣಕ್ಕಾಗಿ ಟ್ರಾಫಿಕ್ ಕೂಡ ಉಂಟಾಗ್ತಾ ಇದೆ. ಅದರ ಜೊತೆಗೆ ಸರಿಯಾದಂತಹ ಸಮಯಕ್ಕೆ ಹೋಗುವಂತಹ ಜನರಿಗೂ ಕೂಡ ಈ ರೀತಿಯ ಸಮಸ್ಯೆಗಳ ಆದಾಗ ಸರಿಯಾದ ಟೈಮ್ಗೆ ರೀಚ್ ಆಗೋದಕ್ಕೂ ಕೂಡ ಆಗೋದಿಲ್ಲ. ಆದರೆ ನಿರ್ವಹಣೆಯ ತಂಡಗಳೇನಿದ್ದಾವೆ ಅದು ಒಂದಿಷ್ಟು ಆ್ಯಕ್ಟಿವ್ ಆಗಬೇಕು. ಜೊತೆಗೆ ಒಂದಿಷ್ಟು ತುರ್ತಾಗಿ ಎಲ್ಲ ಬಸ್ಗಳಲ್ಲಿ ಏನು ಸಮಸ್ಯೆ ಇದೆ ಅನ್ನುವಂಥದ್ದನ್ನು ಕೂಡ ಎಲ್ಲ ಪರಿಶೀಲನೆ ತಪಾಸಣೆ ಮಾಡಿದ ಬಳಿಕ ಡ್ರೈವರ್ಗಳಿಗೆ ಈ ಒಂದು ಬಸ್ಗಳನ್ನು ಕೊಡುವಂಥ ಕೆಲಸ ಮಾಡಬೇಕಾಗಿದೆ. ಇದಿಷ್ಟೇ ಅಲ್ಲ, ಶೇಷಾದ್ರಿಪುರಂ ಸಮೀಪದ ರಸ್ತೆಯಲ್ಲೂ ಬಿಎಂಟಿಸಿ ಬಸ್ ಒಂದು ಕೆಟ್ಟು ನಿಂತಿತ್ತು. ಪ್ರಯಾಣಿಕರಿದ್ದ ಬಸ್ ಮಧ್ಯೆ ರಸ್ತೆಯಲ್ಲಿ ಕೆಟ್ಟು ನಿಂತ ಪರಿಣಾಮ ಕೊಂಚ ಟ್ರಾಫಿಕ್ ಜಾಮ್ ಆಯಿತು. ಬಳಿಕ ಮೆಕ್ಯಾನಿಕ್ ಬಂದು ಬಸ್ಸನ್ನು ಸರಿ ಮಾಡಿದ್ರು. ಆದರೆ ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ ಪ್ರಶ್ನೆ ಮಾಡಿದ್ರೆ, ಡಿಪೋಗಳಿಂದ ಬಸ್ ಹೊರತರುವ ಮುನ್ನ ಬಸ್ ಕಂಡೀಷನ್ ಸರಿ ಇಲ್ಲದಿದ್ರೂ ಒತ್ತಾಯಪೂರ್ವಕವಾಗಿ ಕೊಟ್ಟು ಕಳಿಸ್ತಾರೆ. ಇದೇ ಇಷ್ಟಕ್ಕೆಲ್ಲ ಕಾರಣ ಅನ್ನೋದು ಹಲವು ಚಾಲಕರ ಆರೋಪವಾಗಿದೆ. ಅದೇನೇ ಇರಲಿ, ನಗರದಲ್ಲಿ ಕಿಲ್ಲರ್ ಬಿಎಂಟಿಸಿಗೆ ಸಾಲು ಸಾವುಗಳು ಆಗ್ತಾ ಇದ್ರು. ಬಿಎಂಟಿಸಿ ನಿಗಮ ಎಚ್ಚೆತ್ತುಕೊಳ್ಳುತ್ತಿಲ್ಲ. ಡಕೋಟಾ ಎಕ್ಸ್‌ಪ್ರೆಸ್‌ಗಳನ್ನೇ ರಸ್ತೆಗಿಳಿಸುವ ಪರಿಪಾಠವನ್ನು ಬಿಡುತ್ತಿಲ್ಲ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.